Hello friends, welcome to one more video of CS Tech and Fun. ಈ ವಿಡಿಯೋದಲ್ಲಿ ನಾವು ಜಾವಾ ಕಲೆಕ್ಷನ್ಸ್ ಅನ್ನೋದು ಏನು ಅನ್ನೋದು ನೋಡೋಣ. ಜಾವಾ ಕಲೆಕ್ಷನ್ಸ್ ಬಂದ್ಬಿಟ್ಟು ಕಲೆಕ್ಷನ್ಸ್ ಈಸ್ ಅ ಫ್ರೇಮ್ವರ್ಕ್ ಇನ್ ಜಾವಾ. ಏನಿದು ಕಲೆಕ್ಷನ್? ಕಲೆಕ್ಷನ್ ಈಸ್ ಅ ವೇ ವೇರ್ ವಿ ಕ್ಯಾನ್ ಗ್ರೂಪ್ ಇಂಡಿವಿಜುವಲ್ ಆಬ್ಜೆಕ್ಟ್ಸ್. ಅಂದರೆ ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ಆಬ್ಜೆಕ್ಟ್ಸ್ನ ವಿತ್ ಅ ಸ್ಪೆಸಿಫಿಕ್ ಡೇಟಾ ಟೈಪ್ ವಿ ಕ್ಯಾನ್ ಗ್ರೂಪ್ ದೆಮ್. ಆ ಗ್ರೂಪ್ನ ನಾವು ಕಲೆಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈ ಕಲೆಕ್ಷನಲ್ಲಿ ನೀವು ನೋಡೋದಾದರೆ ದೇರ್ ಆರ್ ಇಂಟೀಜರ್ಸ್ 1 2 3 4 5 ಆ್ಯಂಡ್ 2. ಓಕೆ, ಸೊ ದೀಸ್ ಆರ್ ಅ ಸೆಟ್ ಆಫ್ ಇಂಟೀಜರ್ಸ್. ಅದೇ ಥರ ಈಗ ನನಗೆ ಬರೀ ಯುನೀಕ್ ವ್ಯಾಲ್ಯೂಸ್ ಬೇಕು ಅಂತಂದರೆ ದಟ್ಸ್ ಅನದರ್ ಟೈಪ್ ಆಫ್ ಕಲೆಕ್ಷನ್, ರೈಟ್, ವೇರ್ 1 2 3 4 5 ನೀವು ನೋಡ್ಬೋದು, ಇಲ್ಲಿ 2 ಇಲ್ಲ, ರೈಟ್, ಆರ್ ದೇರ್ ಆರ್ ನೋ ಎಲಿಮೆಂಟ್ಸ್ ವಿಚ್ ಆರ್ ರಿಪೀಟೆಡ್, ರೈಟ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸೆಟ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಲಿಸ್ಟ್. ಅದೇ ಥರ ನನಗೆ ಕಲೆಕ್ಷನ್ಸಲ್ಲಿ ನನಗೆ ಈ ಕೀ ವ್ಯಾಲ್ಯೂ ಫಾರ್ಮ್ಯಾಟ್ ಬೇಕು ಅಂದರೆ ವೇರ್ ಲೆಟ್ಸ್ ಸೇ ನನಗೆ ಈ ಥರ ಫಾರ್ಮ್ಯಾಟ್ ಇದೆ. ದೆರ್ ಈಸ್ ಅ ಕೀ ಕಾಲ್ಡ್ ಎಸ್ ಎ ಆ್ಯಂಡ್ ದ ವ್ಯಾಲ್ಯೂ ಈಸ್ 1. ಕೀ ಕಾಲ್ಡ್ ಎಸ್ ಬಿ ಆ್ಯಂಡ್ ದ ವ್ಯಾಲ್ಯೂ ಈಸ್ 2. ಕೀ ಆಸ್ ಸಿ ಆ್ಯಂಡ್ ದ ವ್ಯಾಲ್ಯೂ ಆಸ್ 3. ಸೊ ಈ ಥರ ನನಗೊಂದು ಫಾರ್ಮ್ಯಾಟ್ ಬೇಕು ಅಂದರೆ ದಿಸ್ ಈಸ್ ಆಲ್ಸೋ ಪಾಸಿಬಲ್ ಆ್ಯಂಡ್ ದಿಸ್ ಕಲೆಕ್ಷನ್ ಈಸ್ ಕಾಲ್ಡ್ ಆಸ್ ಅ ಮ್ಯಾಪ್. ಓಕೆ, so collection is a framework where there are 3 types of collection. Main collection called as list, map and set. Ee video dalli we will focus on list. So what is a list? A list is an ordered collection of objects. So the very important thing is ordered. Okay, ಆಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ದೇರ್ ಕ್ಯಾನ್ ಬಿ ಡೂಪ್ಲಿಕೇಟ್ ಎಲಿಮೆಂಟ್ಸ್. ಡೂಪ್ಲಿಕೇಟ್ ಈಸ್ allowed. However, in set duplicates are not allowed. In map, duplicate keys are not allowed. All the keys should be unique. Adar list alli duplicates are allowed and it is an ordered collection of objects. Okay, so with that basic, let's proceed. So there is a main interface called as iterable. Iterable ಅನ್ನೋದು ನೀವು ಯಾವುದೇ ಕಲೆಕ್ಷನ್ನ ಇಟ್ರೇಟ್ ಮಾಡೋದಕ್ಕೆ ಯೂಸ್ ಮಾಡೋ ಇಂಟರ್ಫೇಸ್. ಓಕೆ, ಇಟ್ರೇಬಲ್ ಅನ್ನೋದು ಒಂದು ಇಂಟರ್ಫೇಸ್. ಅದರೊಳಗಡೆ ದ ನೆಕ್ಸ್ಟ್ ಇಂಟರ್ಫೇಸ್ ವಿಚ್ ಇಸ್ ಎಕ್ಸ್ಟೆಂಡಿಂಗ್ ಆರ್ ದ ಚೈಲ್ಡ್ ಇಂಟರ್ಫೇಸ್ ಆಫ್ ಇಟ್ರೇಬಲ್ ಈಸ್ ಕಾಲ್ಡ್ ಅಸ್ ಕಲೆಕ್ಷನ್ ಇಂಟರ್ಫೇಸ್. ಕಲೆಕ್ಷನ್ ಇಂಟರ್ಫೇಸ್ನ ಅದರ್ ಇಂಟರ್ಫೇಸ್ ವಿಚ್ ಇಸ್ ಲಿಸ್ಟ್ ಇಂಟರ್ಫೇಸ್ನ ಏನು ಮಾಡುತ್ತೆ? ಎಕ್ಸ್ಟೆಂಡ್ ಮಾಡುತ್ತೆ. ಲಿಸ್ಟ್ ಈಸ್ ಆಲ್ಸೋ ಆ್ಯನ್ ಇಂಟರ್ಫೇಸ್. ಓಕೆ, ಲಿಸ್ಟ್ ಇಂಟರ್ಫೇಸ್ನ ದೇರ್ ಆರ್ 2 classes. ಸಿ ನೌ we have come to the classes. So the 2 main classes for list interface are, one is ArrayList, another is LinkedList. So what is an ArrayList and what is a LinkedList? ನೋಡೋಣ. ArrayList ಅಲ್ಲಿ ಏನು ಮಾಡುತ್ತೆ? It stores the memory or it stores the data in the memory in the continuous blocks. ಅಂದರೆ if there is an array with elements 1 2 3 4 5, okay, an integer, a set of integers, right? ಇದನ್ನು ನಾನು ಸ್ಟೋರ್ ಮಾಡಬೇಕು ಅಂತಂದರೆ ಇಫ್ ಐ ಆಮ್ ಯೂಸಿಂಗ್ ಅರೇ ಲಿಸ್ಟ್ ಇಟ್ ವಿಲ್ ಸ್ಟೋರ್ ಇನ್ ಕಂಟಿನ್ಯೂಸ್ ಮೆಮರಿ ಬ್ಲಾಕ್ಸ್. ಅಂದರೆ ಈ ಥರ 5 ಮೆಮರಿ ಬ್ಲಾಕ್ಸ್ ಶುಡ್ ಬಿ ಎಂಟಿ ಟುಗೆದರ್. ಈ ಥರ ಫುಲ್ ಬ್ಲಾಕ್ ಸಿಗಬೇಕು, ಅದಕ್ಕೆ ಎಂಟಿ ಬ್ಲಾಕ್ ಸಿಕ್ಕಾಗ ದೆನ್ ಇಟ್ ವಿಲ್ ಸ್ಟೋರ್ ದಟ್ 1 2 3 4 5 ಇನ್ ದ ಮೆಮರಿ. ಓಕೆ, ಹವೆವರ್ ಇನ್ ಲಿಂಕ್ಡ್ ಲಿಸ್ಟ್ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದಿ ಲಿಂಕ್ಸ್. ಅದಕ್ಕೆ ಅದನ್ನು ಲಿಂಕ್ಡ್ ಲಿಸ್ಟ್ ಅಂತ ಕರೀತಾರೆ. ಅಂದರೆ ಈಚ್ ಆಫ್ ದಿಸ್ ನೋಡ್ or which is called as node contains 2 things. One is the data block and another is the address block. ಏನಿದು ಡೇಟಾ ಆ್ಯಂಡ್ ಅಡ್ರೆಸ್ ಅಂದರೆ ಡೇಟಾ ವಿಲ್ ಕಂಟೈನ್ ಯೋರ್ 1 ವ್ಯಾಲ್ಯೂ ಆ್ಯಂಡ್ ದ ಅಡ್ರೆಸ್ ವಿಲ್ ಪಾಯಿಂಟ್ ಟು ದ ನೆಕ್ಸ್ಟ್ ಮೆಮರಿ ಲೊಕೇಶನ್ ವಿಚ್ ಎವರ್ ಈಸ್ ಅವೈಲೇಬಲ್. ಅಂದರೆ ನಿಮಗೆ ಲಿಂಕ್ಡ್ ಲಿಸ್ಟಲ್ಲಿ ಕಂಟಿನ್ಯೂಸ್ ಮೆಮರಿ ಬ್ಲಾಕ್ಸ್ ಬೇಕಾಗೋದಿಲ್ಲ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಅ ಸ್ಪೆಷಲ್ ಫೀಚರ್ ಆಫ್ ಲಿಂಕ್ಡ್ ಲಿಸ್ಟ್. ಸೊ ಈಗ ನಿಮಗೆ ಗೊತ್ತಾಯಿತು, 1 ಈಸ್ ದ ಡೇಟಾ ಆ್ಯಂಡ್ ಇಟ್ ಈಸ್ ಪಾಯಿಂಟಿಂಗ್ ಟು ದ ನೆಕ್ಸ್ಟ್ ಮೆಮರಿ ಲೊಕೇಶನ್ ವೇರ್ 2 ಈಸ್ ಇನ್ಸರ್ಟೆಡ್. ಸಿ ಇದಾದ್ಮೇಲೆ ನಿಮಗೆ ಲೆಟ್ಸ್ ಸೇ ನೆಕ್ಸ್ಟ್ ಇಮಿಡಿಯೇಟ್ ಮೆಮರಿ ಲೊಕೇಶನ್ ಅವೈಲೇಬಲ್ ಇಲ್ಲ. ಆವಾಗ ಏನು ಮಾಡುತ್ತೆ? ಇಟ್ ವಿಲ್ ಚೆಕ್ ದ ವೆರ್ ಎವರ್ ನೆಕ್ಸ್ಟ್ ಮೆಮರಿ ಲೊಕೇಶನ್ ಈಸ್ ಅವೈಲೇಬಲ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಪಾಯಿಂಟ್ ಟು ದಟ್ ಪರ್ಟಿಕ್ಯುಲರ್ ಅವೈಲೇಬಲ್ ಮೆಮರಿ ಬ್ಲಾಕ್. ಓಕೆ, ಸೊ ಈಗೇನಾಯಿತು? 1 ಈಸ್ ಪಾಯಿಂಟಿಂಗ್ ಟು ದ ಸೆಕೆಂಡ್ ಮೆಮರಿ ಲೊಕೇಶನ್ and the second node is pointing to the third memory location. So each of this thing is called as a node. Okay, so ಈಗ ನಿಮಗೆ ಗೊತ್ತಾಯಿತು what is a node, what is a linked list. So 3 is again pointing to 4 and 4 maybe let's say ಇದಾದ್ಮೇಲೆ there are ತುಂಬ memory locations available ಇಲ್ಲ, right? All those things are let's say occupied.
ಸೊ ಈ ಥರ ಇದ್ದಾಗ ಇಟ್ ವಿಲ್ ಫೈಂಡ್ ಸಮ್ ಅದರ್ ಪ್ಲೇಸ್ ವೇರ್ ಇಟ್ ಇಸ್ ಲೆಟ್ಸ್ ಎಟ್ ದಿ ಎಂಡ್, ಎಲ್ಲೋ ಬೇರೆ ಕಡೆ ದೂರ ಇದೆ, ರೈಟ್, ಇಟ್ಸ್ ನಾಟ್ ಇನ್ ದ ಕಂಟಿನ್ಯೂಸ್ ಲೊಕೇಶನ್. ಸೊ ಈ 4 ಏನು ಮಾಡುತ್ತೆ, ಇಟ್ ವಿಲ್ ಆರಾಮ್ಸೆ ಪಾಯಿಂಟ್ ಟು ದ 5. ಓಕೆ, ಸೊ ದಿಸ್ ಈಸ್ ವೇರ್ let's see some key differences of array list and linked list. First comes the memory utilization. So memory utilization is not so good in array list, but it is very good in linked list. ಏನಕ್ಕೆ ಯಾಕಂತಂದರೆ here we require a continuous memory block, in linked list we don't require a continuous memory block. What about the insert operation? ನೀವು ಒಂದು ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು array list ಅಲ್ಲಿ ಅಂತ ಅಂದರೆ, since it requires a continuous memory block, it has to each time it has to find a that much available space, right? ಯಾಕಂದರೆ ಟ್ರಾವರ್ಸಿಂಗ್ ವಿಲ್ ಬಿ ಲೆಟ್ಸ್ ಎ ಫಾಸ್ಟ್ ಬಿಕಾಸ್ ಇಟ್ ಈಸ್ ಆಲ್ ಎಟ್ ದಿ ಕಂಟಿನ್ಯೂಸ್ ಮೆಮರಿ ಲೊಕೇಶನ್. ಬಟ್ ನೀವು ಇನ್ಸರ್ಟ್ ಮಾಡಬೇಕು ಅಂತಂದರೆ ಐದರ್ ಇಟ್ ಹ್ಯಾಸ್ ಟು ಡೂ ಇಟ್ ಎಟ್ ದಿ ಎಂಡ್, ರೈಟ್? ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟು ಇನ್ಸರ್ಟ್ 6, ಓಕೆ, ಅವಾಗೇನು ಮಾಡುತ್ತೆ, ಇಟ್ ಹ್ಯಾಸ್ ಟು ಫೈಂಡ್ ಅನದರ್ ಎಲಿಮೆಂಟ್, ಅನದರ್ ವ್ಯಾಲ್ಯೂ ಆರ್ ಲೆಟ್ಸ್ ಎ ಅನದರ್ ಮೆಮರಿ ಬ್ಲಾಕ್ ವಿಚ್ ಈಸ್ ಅಗೇನ್ ಎಟ್ ಅ ಕಂಟಿನ್ಯೂಸ್ಲಿ ಅವೈಲೇಬಲ್. ಓಕೆ, ಆ ಥರ ಮೆಮರಿ ಬ್ಲಾಕ್ ಹುಡುಕ್ಬಿಟ್ಟು ಅವಾಗ ಮಾತ್ರ ಅದನ್ನು ಇನ್ಸರ್ಟ್ ಮಾಡೋಕ್ಕಾಗೋದು. ದಟ್ಸ್ ವೈ. ಆ್ಯಂಡ್ ವಾಟ್ ಇಫ್ ಯು ಹ್ಯಾವ್ ಟು ಇನ್ಸರ್ಟ್ ಇಟ್ ಇನ್ ಮಿಡಲ್, ಅವಾಗೇನು ಮಾಡ್ತೀರಾ, ನೀವು ಈ ಎಲ್ಲ ವ್ಯಾಲ್ಯೂಸ್ ಏನೇನಿದೆ ಅದನ್ನೆಲ್ಲ ನೀವು ಶಿಫ್ಟ್ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ದಿಸ್ ಥಿಂಗ್ ಎಂಟಿ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಎ 1, ಇದನ್ನೆಲ್ಲ ಎಂಟಿ ಮಾಡಬೇಕು ನೀವು. 2, 3, 4, 5 ಆ್ಯಂಡ್ ದೆನ್ ಯು ಹ್ಯಾವ್ ಟು ಇನ್ಸರ್ಟ್ 6 ಹಿಯರ್, ರೈಟ್? ಸೊ ಇದನ್ನೆಲ್ಲ ಏನು ಶಿಫ್ಟ್ ಇದೆ, ಅಥವಾ ಈವನ್ ವೆನ್ ಯು ಆರ್ ಡಿಲೀಟಿಂಗ್ ಸಮಥಿಂಗ್, ರೈಟ್? ಸೊ ಆಲ್ ದೀಸ್ ಆಪರೇಷನ್ಸ್ ಆರ್ ಕಾಸ್ಟ್ಲಿ ಇನ್ ಕೇಸ್ ಆಫ್ ಅರೇ ಲಿಸ್ಟ್. ಓಕೆ, ಸೊ ದ ಇನ್ಸರ್ಷನ್, ಡಿಲೀಷನ್, updation, all these things are not efficient in array list, right? We saw the delete, updation and the insertion. However, in linked list it is very easy, or we can say it is very efficient. ಏನಕ್ಕಂತ ಅಂದರೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಇಫ್ ಯು ಹ್ಯಾವ್ ಟು ಡಿಲೀಟ್ 3, ಅವಾಗ ಏನು ಮಾಡ್ತೀರಾ, ಈ 3 ಎಲಿಮೆಂಟನ್ನು ನೀವು ಡಿಲೀಟ್ ಮಾಡಬೇಕು ಅಂತಂದರೆ all you need to do is you need to just ಪಾಯಿಂಟ್ 2 ಇಂದ ಏನು ಯಾವುದಕ್ಕಿತ್ತು ಪಾಯಿಂಟೆಡ್ 3ಗಿತ್ತು. ಈಗ ನೀವೇನು ಮಾಡ್ತೀರಾ, 2 ಇಂದ ಥರ್ಡ್ ಅಥವಾ 3 ಥರ್ಡ್ ಎಲಿಮೆಂಟಿಗೆ ನೀವೇನು ಅದರ ಅಡ್ರೆಸ್ ಇದೆ ಅದಕ್ಕೆ ಪಾಯಿಂಟ್ ಮಾಡೋ ಬದಲಿ 2 ಇಂದ ಯು ಕ್ಯಾನ್ ಡೈರೆಕ್ಟ್ಲಿ ಪಾಯಿಂಟ್ ಟು 4, ವಿಚ್ ಮೀನ್ಸ್ ದ್ಯಾಟ್ ನೌ ದ ಅರೇ ಲಿಸ್ಟ್ ವಿಲ್ ಬಿ 1, 2, 4 ಆ್ಯಂಡ್ ದೆನ್ 5. ದಿಸ್ ವಿಲ್ ಬಿ ಯೋರ್ new linked list, right? And here you don't have 3. This is the way where array list and linked list are different. Okay, so having said that, now next ಈಗ programming examples ನೋಡೋಣ. And in these programming examples what we will do, we will traverse the lists. Okay, we will traverse the list using different methods. Okay, we will use for loops, basic for loops, we will use iterators, and we will use stream operations also. Okay, using stream. So ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ, and we will go to a programming example. So this we will do in another video, otherwise the length of this video will be more. So ನೀವು ಚಾನಲ್ಗೆ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು CS Tech and Fun. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಬೇರೆ ಆದಷ್ಟು ಜನರ ಹತ್ರ ಶೇರ್ ಮಾಡಿ. ಥ್ಯಾಂಕ್ ಯು.